ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಇಬ್ಬರು ಮುದ್ದಾದ ಪುಟಾಣಿ ಮಕ್ಕಳಿಗೆ ಮತ್ತು ನಮ್ಮ ಯಜಮಾನರಿಗೆ 3 ಜನಕ್ಕೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡು, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ತುಂಬ ದಿನ ಆದಮೇಲೆ ಮತ್ತೆ ಒಂದು ವ್ಲಾಗ್ ಹಾಕ್ತಾಯಿದ್ದೀನಿ. ಗೊತ್ತಿಲ್ಲ ನಾನು ಯಾವಾಗ ಯೂಟ್ಯೂಬಲ್ಲಿ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಅಂತ. ಬಟ್ ಇವಾಗ ನಾನು ನಮ್ಮ ಯಜಮಾನ್ರದ್ದು ಹಾಗೆ ನಮ್ಮ ದೊಡ್ಡ ಮಗಳು ಆದ್ಯ ಹಾಗೆ ನಮ್ಮ ಪುಟ್ಟ ಮಗಳು ದಿಯಾ 3 ಜನದ್ದು ಇವತ್ತು ಬರ್ಡೇ ಇದೆ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಮನೇಲಿ ನಮ್ಮ ಯಜಮಾನ್ರದ್ದು ಹಾಗೆ ನನ್ನ ದೊಡ್ಡ ಮಗಳದ್ದು ಹಾಗೆ ನನ್ನ ಚಿಕ್ಕ ಮಗಳದ್ದು 3 ಜನದ್ದು ಒಂದೇ ದಿನ ಬರ್ಡೇ. ಇದು ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತ ಅನ್ನೋರಿಗೆ ಇವತ್ತು ಹೇಳ್ತಾ ಇದ್ದೀನಿ. 3 ಜನದ್ದು January 5th ಬರ್ಡೇ. ಸೊ ನಾನು ಇದನ್ನು ವೀಡಿಯೋ ಮಾಡಿರೋದು ಬಂದು January 5th, ಬಟ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಇವತ್ತು. ಸೊ ತುಂಬಾ ಗ್ಯಾಪ್ ತೊಗೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಬೇಜಾರು ಮಾಡ್ಕೋಬೇಡಿ, ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ ನನಗೆ ನಾನು ಯಾವಾಗ ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ಅಲ್ಲಿವರೆಗೂ ಹೀಗೆ ಯಾವಾಗ ಆಗುತ್ತೆ ಆವಾಗ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ನೀವು ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸುಮಾರು ಜನ ವೀಡಿಯೋಸ್ ಆಗ್ತಾಯಿಲ್ಲ ಅಂತ ಅನ್ಸಬ್ಸ್ಕ್ರೈಬ್ ಕೂಡ ಆಗ್ತಾಯಿದ್ದಾರೆ. ಬಟ್ ಇಟ್ಸ್ ಓಕೆ, ನನ್ನ ಕೈಯಲ್ಲಿ ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಾಯಿಲ್ಲ. ಬಟ್ ಖಂಡಿತ ಒಂದು ಟೈಮಲ್ಲಿ ಅಂದರೆ ಈಗಲೇ ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಮತ್ತೆ ರೆಗ್ಯುಲರ್ ಆಗಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಕ್ಷಮಿಸಿ ಅಂತಲೇ ಕೇಳ್ತೀನಿ. ಇವಾಗ ಯಜಮಾನರು ಬಂದು ಅಂದರೆ ನಮಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಥರ ಸ್ವಲ್ಪ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ನಮ್ಮದು ಇಂಟೆನ್ಷನ್ ಇದ್ದಿದ್ದು ಜಸ್ಟ್ ಒಂದು ಕೇಕ್ ಕಟ್ ಮಾಡಿಸಿ ಅಂದರೆ ಮನೆಗೆ ಸ್ವಲ್ಪ ಪಲಾವು ಪಾಯಸ, ಯಾಕಂತಂದರೆ ಹೊಸ ಮನೆ ಮಾಡಿದ್ವಲ್ಲ. ಸೊ ನಾನ್ ವೆಜ್ ತಿನ್ನೋ ಥರ ಇರಲಿಲ್ಲ. ಸೊ ಹಾಗಾಗಿ ವೆಜ್ಜಲ್ಲೇ ಐಟಮ್ಸ್ ಮಾಡಬೇಕಿತ್ತು. ಪಲಾವು ಪಾಯಸ ಈ ಥರ ಮಾಡ್ಕೊಂಡು ತಿಂದು ಬರ್ಡೇ ಮುಗಿಸೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅಣ್ಣ ಅವ್ರ ಮನೆಗೆ ಹೋದ್ವಿ. ಮನೆಯಿಂದ ನಮ್ಮಮ್ಮ ಮುಂಚೆನೇ ಹೋಗಿದ್ರು. ಸೊ ಅದಾದಮೇಲೆ ನಾವು ಅಣ್ಣವ್ರ ಮನೆಗೆ ಹೋದ್ವಿ. ಹೋದ್ಮೇಲೆ ಸಿಂಪಲಾಗೆ ಬರ್ಡೇ ಮಾಡ್ಕೊಬೇಕು ಅಂತ ಅಂದ್ಕೊಂಡವರು ಈ ಮಟ್ಟಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದಾಯಿತು. ಯಜಮಾನರು ಹಾಗೆ ಅಕ್ಕನ ಮಕ್ಕಳು ಎಲ್ಲರೂ ಸೇರಿ, ನನ್ನ ಮಗಳು ಆದ್ಯ ಎಲ್ಲರೂ ಸೇರಿ ಬಲೂನ್ ಡೆಕೋರೇಷನ್ ಮಾಡ್ತಾಯಿದ್ರು. ನಾವೇ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಒಂದು ಪೈಪು ಹಾಗೆ ಬಲೂನ್ಸು ಮತ್ತು ಹಾಸನಲ್ಲಿ ಬಾಡಿಗೆಗೆ ಬರ್ಡೇ ಅಥವಾ ಯಾವುದೇ ಒಂದು ಪಾರ್ಟೀಸಿಗೆ ಬೇಕಾಗಿರೋವಂಥ ಐಟಮ್ಸ್ಗಳು ಸಿಗುತ್ತೆ. ಸೊ ಅಲ್ಲಿ ಬಾಡಿಗೆಗೆ ತರ್ಬೋದು. ಹಾಗಾಗಿ ಅಲ್ಲಿ ಈ ಇನ್ಶೀಲು ಅಂದರೆ ಆದ್ಯ, ಪ್ರದೀಪ್, ದಿಯಾ ಅಂತ ಎಲ್ಲರದ್ದು ಸ್ಟಾರ್ಟಿಂಗ್ ಲೆಟರಿನ ಇನ್ಶೀಲ್ಸ್ನ ಬಾಡಿಗೆಗೆ ತೊಗೊಬಂದಿದ್ವಿ. ಅದನ್ನೇ ತೊಗೊಬಂದು ನೋಡೋಣ, ಸಿಂಪಲಾಗೇ ಮಾಡೋಣ ಅಂತ ಅಂದ್ಕೊಂಡು ನಾವೇ ಡೆಕೋರೇಷನ್ ಮಾಡ್ತಾಯಿದ್ವಿ. ಇದು ಹ್ಯಾಪಿ ಬರ್ಡೇ ಟ್ಯಾಗ್ನ ನಮ್ಮ ಅಣ್ಣ ತೊಗೊಬಂದಿದ್ರು. ಕೇಕ್ ತಂದಿದ್ದು ಅಣ್ಣನೇ ಆಗಿದ್ದರಿಂದ ಸ್ವಲ್ಪ ಅವರು ಸಹ ಈ ಥರ ಒಂದು ಹಾಕ್ಕೊಳ್ಳಿ ಅಂತ ತಗೊಂಬಂದಿದ್ರು. ಬಟ್ ಯಾರೂ ಹಾಕ್ಕೊಳ್ಳಿಲ್ಲ. ಇನ್ನು ಯಜಮಾನರು ಹಾಕೋತ್ತಾರ, ಅದೆಲ್ಲ ಹುಡುಗಿರು ಹಾಕೊಳ್ಳೋ ಅಂಥದ್ದು ಅವ್ರು ಹಾಕ್ಕೊಳ್ಳಿಲ್ಲ. ಆದಿಂಗೆ ಅದೆಲ್ಲ ಉದ್ದ ಆಗುತ್ತೆ ಅಂತ. ಸೊ ಯಾರಿಗೂ ಹಾಕಲಿಲ್ಲ, ಅದನ್ನು ಎತ್ತಿಟ್ವಿ. ಇವಾಗ ಈ ಲೈಟಿಂಗ್ಸ್ ಎಲ್ಲ ತೊಗೊಬಂದು ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿದ್ದನ್ನ ನೋಡಿದ್ರಿ ಅಲ್ವಾ ನೀವೇ. ಅವರೆಲ್ಲ ಸೇರಿಕೊಂಡು ಬಲೂನ್ ಡೆಕೋರೇಷನ್ ಮಾಡ್ತಿದ್ರು. ಈ ಕಡೆ ಅಡುಗೆ ಮನೆ ಕಡೆ ಬಂದರೆ ಅಕ್ಕ ಬಂದು ವಡೆ ಮಾಡ್ತಾಯಿದ್ರು. ಹಾಗೆ ನಾನು ಪಲಾವು ಪಾಯಸ ಮಾಡಿದೆ. ಅಕ್ಕ ವಡೆ, ಬಜ್ಜಿ ಮತ್ತು ಅಷ್ಟೇ. ಆಮೇಲೆ ನಾನು ಮೊಸರು ಗೊಜ್ಜು ಮಾಡಿದೆ ಪಲಾವಿಗೆ. ಇಷ್ಟು ಮಾಡಿದ್ದಾಯಿತು. ಇದಾದಮೇಲೆ ಈಗ ಫ್ರೆಂಡ್ಸ್ ಅಂದರೆ ಪ್ರದೀಪನ ಛೋಟಾ ಗ್ಯಾಂಗ್ ಫ್ರೆಂಡ್ಸ್ ಬಂದರು. ಎಲ್ಲರೂ ಬಂದರು. ಈಗ ನೋಡಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಕಡೆ ಪಾಯಸ ಇನ್ನೂ ರೆಡಿ ಆಗ್ತಾಯಿತ್ತು. ಅಷ್ಟರಲ್ಲಿ ಅವರೆಲ್ಲ ಬಂದ್ರಲ್ಲ ಅಂತ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಈ ಕಡೆ ಅಕ್ಕ ಬಜ್ಜಿ ಮತ್ತು ವಡೆ ಮಾಡ್ತಾಯಿದ್ರು. ನಾನಿಲ್ಲಿ ಪಲಾವ್ ಮಾಡಿಟ್ಟಿದ್ದೀನಿ ನೋಡಿ. ಸೂಪರಾಗಿತ್ತು. ನಿಜವಾಗ್ಲೂ ತಿಂದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಇದು ಬಂದು ಮೊಸರು ಗೊಜ್ಜು ನಾನೇ ಮಾಡಿರೋದು. ಓಕೆನಾ? ಇವಾಗ ಬರ್ಡೇ ಸೆಲೆಬ್ರೇಷನ್ ಮಾಡೋಣ. ಆ್ಯಕ್ಚುಲಿ ನಾವು ಬರ್ಡೇ ಹಿಂದಿನ ದಿವಸನೇ ಹೋಗಿ ಮತ್ತೆ ಬರ್ಡೇ ದಿನ ಊರಿಗೆ ಹೋಗಿ ಊರಲ್ಲೂ ಅಷ್ಟೇ ಕಸ ಗುಡಿಸಿ, ಮನೆ ಒರೆಸಿ, ಹಾಗೆ ದೇವ್ರ
ಮನೆಗೆ ಪೂಜೆ ಮಾಡಿ, ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿ, ಮನೆಗಂತಂದರೆ ಬರ್ಡೇ ಅಂತ ಅಂದಾಗ ನಮ್ಮ ಮನೇಲಿ ಪೂಜೆ ಮಾಡಲಿಲ್ಲ ಅಂದರೆ ಏನೋ ಒಂಥರ ಫೀಲ್ ಆಗ್ತಿರುತ್ತಲ್ವ. ಸೊ ಹಾಗಾಗಿ ಯಜಮಾನ್ರನ್ನ ಕರ್ಕೊಂಡು ಊರಿಗೆ ಹೋಗಿ ಅಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಬಂದು ಆಮೇಲೆ ಇಲ್ಲಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತು ಹಾಸನಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಯಾಕಂದರೆ ಬೆಳಗ್ಗಿಂದನೂ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ನಾನು ಊರಿಗೆ ಹೋಗಿ ಫಸ್ಟು ಪೂಜೆ ಮಾಡಲೇಬೇಕು ಅನ್ನೋದಿತ್ತು ನನ್ನ ಮನಸ್ಸಲ್ಲಿ. ಮನೇಲೇ ಪೂಜೆ ಮಾಡಲಿಲ್ಲ ಅಂದರೆ ಬರ್ಡೇ ಹೆಂಗೆ ಮಾಡೋಕ್ಕೆ ಸಾಧ್ಯ, ಮನಸ್ಸಿಗೆ ಸಮಾಧಾನ ಅನಿಸಲ್ಲ ಅಂತ ಮನೆಗೆ ಹೋಗಿ ಪೂಜೆ ಮಾಡಿ ಬಂದು ಆಮೇಲೆ ನಾವು ಊರಿಗೆ ಹೋದ್ವಿ, ಅಂದರೆ ಹಾಸನಿಗೆ. ಆಮೇಲೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹಾಸನಲ್ಲಿ. ಆಮೇಲೆ ಅಲ್ಲಿಂದ ಬರುವಾಗ ಅದೇ ಈ ಐಟಮ್ಸ್ ಏನಿತ್ತು ಬರ್ಡೇ ಡೆಕೋರೇಷನ್ ಮಾಡೋಕ್ಕೆ ಅದನ್ನೆಲ್ಲ ತೊಗೊಬಂದ್ವಿ. ಅಲ್ಲಿ ನೋಡಿ ಹುಡುಗರೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದಾರೆ. ಅಲ್ಲಿ ಬ್ಲೂ ಕಲರ್ ಜಾಕೆಟ್ ಹಾಕ್ಕೊಂಡು ಕೂತಿದ್ದಾರಲ್ಲ ಜರ್ಕಿನು, ದರ್ಶನ್ ಅಂತ ಅವ್ರ ಹೆಸರು. ಅವರಂತೂ ಯಾವಾಗಲೂ ಕೇಳ್ತಿರ್ತಾರೆ ಊರಲ್ಲಿ. ಮೇ ಬಿ ಈ ವಿಡಿಯೋಗೆ ಪಕ್ಕಾ ನೋಡ್ತಾರೆ ಅವರಂತೂ ಯಾವಾಗ ವೀಡಿಯೋ ಹಾಕ್ತೀರಾ, ನಿಮ್ಮ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ ಅಂತ ಆಡ್ಕೊತಾ ಇರ್ತಾರೆ. ಆ್ಯಕ್ಚುಲಿ ಅವರು ಯಾವಾಗಲೂ ಕೇಳ್ತಾನೆ ಇರ್ತಾರೆ. ನಾನೇ ಒಂದೊಂದು ಸತಿ ಬೈತೀನಿ, ಆದಾಗ ವೀಡಿಯೋ ಹಾಕ್ತೀನಿ ಬಿಡಿ ಅಂತ ಹೇಳ್ತಾ ಇರ್ತೀನಿ. ಬಟ್ ಅವ್ರು ಎನಿ ಟೈಮ್ ಬಂದಾಗ ಕೇಳ್ತಾನೆ ಇರ್ತಾರೆ ರೇಗ್ಸೋಕ್ಕೋಸ್ಕರ. ಸೊ ಇವಾಗ ಅದೇ ನೋಡ್ತಾ ಇದ್ದಾರೆ, ವೀಡಿಯೋ ಆನ್ ಮಾಡಿಟ್ಟಿದ್ದಾರೆ ಅಂತ. ನಾನು ವೀಡಿಯೋ ಆನ್ ಮಾಡಿದ್ದೀನೋ ಇಲ್ವೋ ಅಂತ ಡೌಟಲ್ಲಿ ನೋಡ್ತಾ ಇದ್ದೆ. ಎಲ್ಲರೂ ಅಡ್ಡಡ್ಡ ಬಂದು ನಿಂತ್ಕೊತಾಯಿದ್ರು. ಬಟ್ ಅವ್ರಿಗೆ ಹೇಳ್ತಾಯಿದ್ದೆ ವೀಡಿಯೋ ಆನ್ ಮಾಡಿದ್ದೀನಿ, ಯಾರೂ ಅಡ್ಡ ಹೋಗ್ಬೇಡಿ ಅಂತ. ಬಟ್ ಹಿಂಗೆ ಮಾತುಕತೆ ಎಲ್ಲ ಆಡುವಾಗ ಎಲ್ಲರೂ ಅಡ್ಡ ಬಂದೇ ಬರ್ತಾರಲ್ಲ, ಸೊ ಮಿಸ್ಸಾಗಿ ಬರ್ತಾಯಿದ್ರು. ಸೊ ಹೀಗಿತ್ತು ಇವತ್ತಿನ ವೀಡಿಯೋ. ನನಗೆ ಗೊತ್ತಿತ್ತು ನಾನಂತೂ ಆಮೇಲೆ ನಿಜವಾಗ್ಲೂ ರೆಡಿ ಆಗಲ್ಲ ಅಂತ. ಅದಕ್ಕೆ ಊರಿಂದ ಬಂದಿದ್ದ ತಕ್ಷಣ ಮೊದಲು ನಾನೇ ರೆಡಿ ಆಗಿಬಿಟ್ಟೆ. ಯಾಕಂತಂದರೆ ನಂಗೆ ಗೊತ್ತು ಎಲ್ಲರೂ ಬಂದಮೇಲೆ ನನ್ನ ಮಾತು ಅದು ಇದು ಅಂತ ಬ್ಯುಸಿಯಾಗಿ ಹೋಗ್ತೀನಿ ಅಂತ. ಹಾಗಾಗಿ ಮುಂಚೆನೇ ನಾನು ರೆಡಿಯಾಗಿ ಆಮೇಲೆ ಇಬ್ಬರು ಮಕ್ಕಳನ್ನು ರೆಡಿ ಮಾಡಿದ್ದಾಯಿತು. ಬಟ್ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಬೋದು. ಆಮೇಲೆ ಇವರೆಲ್ಲ ಬೇಗನೆ ಬರ್ಡೇ ಸೆಲೆಬ್ರೇಟ್ ಮಾಡಿ ಊರಿಗೆ ಹೋಗಬೇಕು ಅಂತಿದ್ರು. ಬಟ್ ನಾನು ಊಟ ಮಾಡಿ ಹೋಗೋವರೆಗೂ ಬಿಡಲಿಲ್ಲ ಯಾರಿಗೂ, ಊಟ ಮಾಡ್ಕೊಂಡೇ ಹೋಗಿ ಅಂತ. ಇವಾಗ ಯಜಮಾನ್ರು ಶರ್ಟ್ ಚೇಂಜ್ ಮಾಡಿದ್ದಾರೆ ನೋಡಿ. ಇದನ್ನು ಇವರೇ ತಂದಿದ್ದು, ಎಲ್ಲರೂ ಸೇರಿ ತಂದಿದ್ರು ಪ್ರದೀಪ್ಗೆ, ಅಂದರೆ ನಮ್ಮ ಮನೆಯವರಿಗೆ ಶರ್ಟ್ನ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ. ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆಯಿತಾ. ಈಗ ಅದಾದಮೇಲೆ ಸರಿ ಟೈಮ್ ಆಗುತ್ತೆ ಅಂತ, ಯಾಕಂದರೆ ಅವ್ರು ಊರಿಗೆ ಹೋಗ್ಬೇಕಿತ್ತಲ್ವ, ಹಂಗಾಗಿ ಸರಿ ಕೇಕ್ ಕಟ್ ಮಾಡಿಸೋಣ ಅಂತ ಮಾತಾಡ್ಕೊತಾಯಿದ್ರು. ಆಮೇಲೆ ಬಲೂನ್ ಡೆಕೋರೇಷನ್ ಮಾಡುವಾಗ ಬಲೂನಲ್ಲಿ ಏನೋ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾಯಿತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಅದೇ ಬಲೂನೆಲ್ಲ ಊದ್ತಾಯಿದ್ರು ನೋಡಿ ಆವಾಗ ಅದೇ ವಿಚಾರ ಮಾತಾಡ್ತಾ ಇದ್ದಿದ್ದು. ಇಷ್ಟೊಂದು ಕೆಡ್ದಾಗಿದೆಯಲ್ಲ ಬಲೂನಿನ ಸ್ಮೆಲ್ಲು ಅಂತ. ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ಅಂದರೆ ಬಲೂನ್ಸು ಎಷ್ಟು ಕೆಟ್ಟ ಸ್ಮೆಲ್ ಬರ್ತಾಯಿತ್ತು ಅಂದರೆ ತುಂಬಾ ಕೆಡ್ದಾಗಿತ್ತು ಸ್ಮೆಲ್ಲು ಅಂತ ಹೇಳ್ಬೋದು. ನಂಗೆ ಅದಕ್ಕೆ ನಗು ಆ ಸ್ಮೆಲ್ಲಿಗೆ. ಸೊ ಯಾರಾದರೂ ಗೊತ್ತಿರೋರಿದ್ರೆ ಹೇಳಿ, ನಿಜವಾಗ್ಲೂ ಬಲೂನ್ಸು ಸ್ಮೆಲ್ ಬರುತ್ತೆ ತುಂಬಾ ಅಂತ. ಯಾರಾದರೂ ಗೊತ್ತಿರೋರಿದ್ರೆ ನನಗೆ ಕಮೆಂಟ್ ಮಾಡಿ, ಓಕೆನಾ. ಇವಾಗ ಸರಿ ಕೇಕ್ ಕಟ್ ಮಾಡೋಣ ಅಂತ ಬಂದ್ವಿ. ಎಲ್ಲರೂ ವೀಡಿಯೋ ಸಹ ಮಾಡ್ಕೊತಾಯಿದ್ರು. ಆಮೇಲೆ ಇವಾಗ ಯಜಮಾನ್ರು ಕ್ಯಾಂಡಲ್ಸ್ ಎಲ್ಲ ಕಚ್ತಾಯಿದ್ರು. ಹಾಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಂದ ವೀಡಿಯೋ ಕೂಡ ಮಾಡ್ಕೋತಾಯಿದ್ರು. ಎಲ್ಲರೂ ಅವ್ರವ್ರ ಮೊಬೈಲಲ್ಲಿ ವೀಡಿಯೋ ಮಾಡೋ ಇದರಲ್ಲಿ ನಾನಿಲ್ಲಿ ಮೊಬೈಲ್ ಇಟ್ಟಿರೋದು ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು ಅಡ್ಡ ಬರ್ತಾಯಿದ್ರು. ಆಮೇಲೆ ಇವಾಗ ಅಕ್ಕ ಬಂದು 3 ಜನಕ್ಕೂ ಆರತಿ ಎತ್ತಿದ್ರು. ನಿಜ ಹೇಳಬೇಕು ಅಂದರೆ ನನ್ನನ್ನು ಸೇರಿಸಿ ಆರತಿ ಎತ್ತಿದ್ರು. ನನಗೇನೋ ಒಂಥರ ಖುಷಿ. 3 ಜನದ ಬರ್ಡೇನೂ ಒಂದೇ ದಿನ ಇರೋದಕ್ಕೆ ನಿಜವಾಗ್ಲೂ ನನಗೇನೋ ಒಂಥರ ಖುಷಿ. ಇವಾಗ ಅಕ್ಕ ಎಲ್ರಿಗೂ ಆರತಿ ಎತ್ತಿ ಹಣೆಗೆ ಕುಂಕುಮ ಇಡ್ತಾಯಿದ್ರು. ಅದಕ್ಕೆ ಅಕ್ಕಂಗೆ ಹೇಳ್ತಾಯಿದ್ದೆ, ಹಂಗೆ ನಂಗೆ ಅರಿಶಿನ ಕುಂಕುಮನೂ ಇಟ್ಬಿಡು, ಪ್ರದೀಪ ನಮ್ಮ ಮನೆಯವರಿಗೂ ಅವರಿಗೂ ಅರಿಶಿನ ಕುಂಕುಮ ಇಟ್ಟು ಅಂತ ಹೀಗೆ ಕಾಮಿಡಿ ಮಾಡಿಕೊಂಡು ನಗಾಡ್ತಾ ಇದ್ವಿ. ಸೊ ಎಲ್ಲರೂ ಇವಾಗ ಕೇಕ್ ಕಟ್ ಮಾಡೋದಕ್ಕೆ ರೆಡಿಯಾಗಿದ್ವಿ. ಆ್ಯಕ್ಚುಲಿ ಏನಂತ ಅಂದರೆ ನಾನು ಮಕ್ಕಳಿಗೆ ಇನ್ನೂ ಒಂದೊಂದು ಜೊತೆ ಬರ್ಡೇ ತಂದಿದ್ದೆ ಕೇಕ್ ಕಟ್ ಮಾಡಿಸುವಾಗ ಹಾಕೋಣ ಅಂತ. ಬಟ್ ಏನಾಯಿತು ಅಂದರೆ ನಾನು ಬೆಳಗ್ಗಿಂದನೂ ಏನು ಸ್ನಾನ ಮಾಡಿಸಾದ್ಮೇಲೆ ನಾರ್ಮಲ್ ಬಟ್ಟೆನೇ ಹಾಕಿದ್ದೆ. ಇವಾಗ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ರೆಡಿ ಮಾಡ್ಕೊಂಡಿದ್ದರಿಂದ ಇದೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗಾಗಿ ಇನ್ನೂ ಒಂದು ಜೊತೆ ಬಟ್ಟೆ ತಂದಿದ್ನಲ್ಲ, ಅದನ್ನೇನಂತ ಅಂದರು, ಇವಾಗ ಬೇಡ ಬಿಡು, ಇವಾಗ ಕೇಕೆಲ್ಲ ಉಪ್ಪು ಆಯ್ತಲ್ವ, ಇವಾಗ ಸರಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋ ಅಂತ ಒಬ್ರು ಅಂದರು. ಇನ್ನೊಬ್ರು ಬೇಡ ಬಿಡು, ಇದೇ ಚೆನ್ನಾಗಿದೆ, ಇದರಲ್ಲೇ ಕೇಕ್ ಕಟ್ ಮಾಡಿಸು ಅಂತಂದರು. ಸರಿ ಅಂತ ಆಮೇಲೆ ಮತ್ತೆ ಇನ್ನೊಂದು ಸತಿ ಹೋಗಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ನಾನು ಕೇಕ್ ಕಟ್ ಮಾಡಿಸೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನಾನೇನು ಮಾಡಿದೆ, ಸರಿ ಇದರಲ್ಲೇ ತೆಗಿಯೋಣ ಅಂತ. ಯಾಕಂದರೆ ಇದರಲ್ಲಿ ಫೋಟೋ ಎಲ್ಲ ತಗೊಂಡಿದ್ವಲ್ಲ, ಆ ಬಟ್ಟೆಲೂ ತೆಗಿಯೋಣ ಅಂತ ನಮ್ಮ ಮನೇಲಿ. ಬಟ್ ಆಮೇಲೆ ಮತ್ತೆ ಬೇಡ, ಇದೇ ಬಟ್ಟೆಲೇ ತೆಗೆದ್ರಾಯ್ತು, ಅದನ್ನು ಇನ್ನೊಂದು ದಿವಸ ಇಕ್ಕಿದ್ರಾಯ್ತು ಅಂತ ಸುಮ್ಮನಾದ್ವಿ. ಆ ಬಟ್ಟೆ ಯಾವುದು ಅಂತಂದರೆ ಸಂಕ್ರಾಂತಿ ಹಬ್ಬದಲ್ಲಿ ನನ್ನ ಮಕ್ಕಳಿಗೆ ಇಬ್ಬರಿಗೂ ಇಕ್ಕಿದೆ ನೋಡಿ, ಗ್ರೀನು ರೆಡ್ಡು ಆ ಥರ ಕಲರಿಂದು ಆ ಬಟ್ಟೆನೇ ಇಕ್ಕಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನಾನು ಅವತ್ತು ಇಕ್ಕಲಿಲ್ಲ, ಅದನ್ನು ಸಂಕ್ರಾಂತಿ ಹಬ್ಬದ ದಿನವೇ ಇಕ್ಕಿದ್ದಾಯಿತು ಆಯಿತಾ. ಇವಾಗ
ವಿಡಿಯೋ ಕೂಡ ಆನಲ್ಲಿ ಆಗಿದೆ ಅಂತ ಸುಮಾರು ಜನ ನನ್ನ ಕಡೆನೂ ನೋಡ್ತಾ ಇದ್ದಾರೆ. ಆ್ಯಂಡ್ ಯಾರೂ ಅಷ್ಟೊಂದು ಕಾನ್ಷಿಯಸ್ ಆಗಿರಲಿಲ್ಲ ವಿಡಿಯೋ ಮಾಡಬಾರ್ದು ಅಂತ ಆಗಲಿ ಅಥವಾ ಏನೋ ಒಂಥರ ಸಂಕೋಚ ಅಂತ ಆಗಲಿ, ಎಲ್ಲರೂ ನಾರ್ಮಲ್ ಆಗಿದ್ರು. ಯಾಕಂದರೆ ಗೊತ್ತಿತ್ತು ಅವರಿಗೆಲ್ಲ ನಾನು ವೀಡಿಯೋ ಮಾಡ್ತೀನಿ ಅಂತ. ಆ್ಯಂಡ್ ಇಲ್ಲಿರೋರಿಗೆಲ್ಲ ಗೊತ್ತು ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ ಅಂತ. ಸೊ ಹಂಗಾಗಿ ಯಾರೂ ಅಷ್ಟೊಂದು ಕಾನ್ಷಿಯಸ್ ಏನು ಆಗಿರಲಿಲ್ಲ. ಆ್ಯಂಡ್ ಯಾರೂ ಮಾಡಬೇಡಿ ವೀಡಿಯೋ ಅಂತಲೂ ಕೂಡ ಹೇಳಲಿಲ್ಲ. ಎಲ್ಲರೂ ಚೆನ್ನಾಗೇ ಮಾತಾಡ್ಕೊಂಡು ಚೆನ್ನಾಗಿದ್ರು. ನಾನು ಕ್ಯಾಮ್ರಾ ತೋರಿಸುವಾಗ ಖುಷಿಯಾಗಿ ನಗಾಡ್ಕೊಂಡು ಹಾಯ್ ಮಾಡಿಕೊಂಡು ಈ ಥರ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ದು. ಆ್ಯಕ್ಚುಲಿ ನಾವು ಇದಕ್ಕಿಂತ ಸಿಂಪಲ್ಲಾಗಿ ಜಸ್ಟ್ ಒಂದು ಕೇಕ್ ತಂದು ಕೇಕ್ ಕಟ್ ಮಾಡಿ ಊಟ ಮಾಡಿ ಮಲ್ಕೋಬೇಕು ಅಂದರೆ ಮನೆಯವ್ರಿಗೆ ಮಾತ್ರ ಪಲಾವು ಪಾಯಸ ಈ ಥರ ಏನಾದ್ರು ಮಾಡ್ಕೊಂಡು ತಿಂದು ಮಲ್ಕೊಳ್ಳೋಣ ಅಂತ ನೆನ್ಕೊಂಡಿದ್ದು. ಸಿಂಪಲಾಗಿ ಮಾಡಬೇಕು ಅಂತ ಹೋಗಿ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಸೆಲೆಬ್ರೇಟ್ ಆಯಿತು. ಮನಸ್ಸಿಗೆ ತೃಪ್ತಿ ಕೊಡೋ ಥರ, ಮನಸ್ಸಿಗೆ ಏನೋ ಒಂಥರ ಖುಷಿ ಅನ್ನಿಸ್ತು ನನಗೆ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ಇಲ್ಲಿದ್ದಿದ್ದರೆ ಮೇ ಬಿ ನಮ್ಮ ಅಣ್ಣ ಅಥವಾ ನಮ್ಮ ಅಣ್ಣವರಾಗಲಿ ಯಾರೂ ಬರ್ತಾರಲ್ಲ. ಯಾಕಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗಿರ್ತಾರೆ. ಅವ್ರು ಬರೋದೇ ರಾತ್ರಿ 9 ಗಂಟೆ ಆಗುತ್ತೆ. ಸೊ ಆ ಟೈಮಲ್ಲಿ ಅವರೆಲ್ಲರೂ ಬರೋಕ್ಕಾಗುತ್ತೆ. ಆ್ಯಂಡ್ ನಾವೇನು ಜೋರಾಗಿ ಸೆಲೆಬ್ರೇಟ್ ಮಾಡ್ತಾಯಿರಲ್ಲ. ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಒಂದಿನ ರಜೆ ಹಾಕಾದರೂ ಬಂದುಬಿಡ್ತಾರೆ. ಬಟ್ ನಾವು ಜಸ್ಟ್ ಒಂದು ಕೇಕ್ ಕಟ್ ಮಾಡಿಸ್ತೀವಿ ಅಂತ ಯಾರೂ ಬರ್ತಾ ಇರಲಿಲ್ಲ. ಸೊ ಹಂಗಾಗಿ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು ನನಗಂತೂ ತುಂಬಾ ಖುಷಿಯಾಯಿತು. ಆ್ಯಂಡ್ ನಮ್ಮ ಮನೆಯವರಿಗೂ ತುಂಬಾ ಖುಷಿಯಾಯಿತು. ಆ್ಯಕ್ಚುಲಿ ಏನು ಅಂತ ಅಂದರೆ ನಮ್ಮ ಮನೆಯವರಿಗೆ ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ನಾವೆಲ್ಲರೂ ಎಷ್ಟು ಖುಷಿಯಾಗಿ ನಗಾಡ್ಕೊಂಡು ಚೆನ್ನಾಗಿರ್ತೀವಲ್ಲ. ಸೊ ಅದು ನೋಡಿ ತುಂಬಾ ಖುಷಿ ಪಡ್ತಾರೆ. ನನಗೇನು ಅಂತಂದರೆ ಅಂದರೆ ಅವರಿಗೆ ನಮ್ಮ ಮನೆಯವ್ರ ಮೆಂಟಾಲಿಟಿ ತುಂಬಾ ಇಷ್ಟ ಆಗುತ್ತೆ. ಎಲ್ಲರೂ ಎಷ್ಟು ಖುಷಿಯಾಗಿ ಎಲ್ಲರೂ ಎಷ್ಟು ಚೆನ್ನಾಗಿರ್ತೀರ ಅಲ್ವಾ ಅನ್ನೋ ಥರ ಅವರಿಗೆ ನಮ್ಮ ಫ್ಯಾಮಿಲಿ ಕಡೆ ಮೆಂಟ್ಯಾಲಿಟಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಏನೋ ಒಂಥರ ಖುಷಿಯಾಗಿ ಯಾವಾಗಲೂ ನಗಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಕೇಕೆಲ್ಲ ಕಟ್ ಮಾಡ್ತಾಯಿದ್ದೀವಿ. ಕೇಕ್ ಕಟ್ ಮಾಡಿಸಿ ತಿನ್ನಿಸ್ತಾಯಿದ್ದೀವಿ. ಆ್ಯಂಡ್ ಈ ಕೇಕ್ ಕಟ್ ಮಾಡೋ ಗ್ಯಾಪಲ್ಲಿ ಎಷ್ಟು ಮಾತುಗಳು, ಎಷ್ಟು ಖುಷಿ, ಎಷ್ಟು ಇದು ಕಾಲೆಳೆಯೋದು ಎಲ್ಲ ಇತ್ತು. ಜೊತೆಗೆ ಅಣ್ಣ ಇವಾಗ ಪಾಪುದು ಫೋಟೋ ತೆಗ್ದಿರಲಿಲ್ಲ ಅಂತ ಪಾಪು ಫೋಟೋ ತೆಗಿತಾ ಇದ್ದಾರೆ. ತೃಪ್ತಿ ಅಂದರೆ ಈ ಕಡೆ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಅವಳು ಕುಣಿತಾ ಇದ್ದಾಳೆ. ಅವ್ರು ಇವಾಗ ಫೋಟೋ ತೆಗಿತಾ ಇದ್ದಾರೆ. ಓಕೆನಾ. ಆಮೇಲೆ ತುಂಬಾ ಖುಷಿಯಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆದ್ಯ ನೋಡಿ ಕೇಕ್ ತಿಂತಾ ಇದ್ದಾಳೆ. ಇನ್ನೂ ಒಂದು ಬ್ಯಾಡ್ ಲಕ್ ಏನು ಅಂತ ಅಂದರೆ ನಾವು ಆ್ಯಕ್ಚುಲಿ ಆ ಕೇಕ್ನೂ ಸಹ ತಿನ್ನೋಕ್ಕಾಗಲಿಲ್ಲ. ಯಾಕಂದರೆ ನಿಮಗೆ ಗೊತ್ತಲ್ವ ಆಬ್ವಿಯಸ್ಲಿ ಅಂದರೆ ಹೊಸ ಮನೆಯಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರೆ ಹೊಸ ಮನೆಯಲ್ಲಿ 48 ದಿವಸ ನಾನ್ ವೆಜ್ ತಿನ್ನೋ ಹಾಗಿಲ್ಲ ಆಯಿತಾ. ಇದು ಬಂದಿದ್ದು 48 ದಿನದ ಒಳಗಡೆ. ನಮ್ಮ ಮನೆ ಆಗಿದ್ದು ಡಿಸೆಂಬರ್ 7 ಮತ್ತು 8. ಬರ್ಡೇ ಬಂದು ಜಾನ್ವರಿ 5 ಆಗಿದ್ದು. ಸೊ ಹಾಗಾಗಿ ಕೇಕಲ್ಲಿ ಮೊಟ್ಟೆ ಹಾಕಿರ್ತಾರೆ ಅಂತ ಕೇಕು ಸಹ ತಿನ್ನಲಿಲ್ಲ. ಒಂದು 10 ಪೀಸಸ್ ಕಾಜು ಬರ್ಫಿ ತರಿಸ್ಕೊಂಡಿದ್ವಿ. ಮಕ್ಕಳಿಗೆಲ್ಲ ಕೇಕ್ ತಿನ್ನಿಸಿದ್ವಿ. ಬಟ್ ನಮಗೆ ತಿನ್ನಿಸುವಾಗ ಎಲ್ಲರೂ ಇದು ಕಾಜು ಬರ್ಫಿನೇ ತಿನ್ನಿಸಿದ್ದಾಯಿತು. ನಿಜ ಹೇಳಬೇಕು ಅಂದರೆ ಮೊಟ್ಟೆನೂ ತಿಂದಲೇ ಇರೋ ಥರ ನಾವು ಯಾವಾಗಲೂ ಇದ್ದಿದ್ದೇ ಇಲ್ಲ. ನಾನ್ ವೆಜ್ಜು ಅಂದರೆ ನಾನು ಅಷ್ಟು ತಿನ್ನೋದು ಇಲ್ಲ. ಎಲ್ಲೋ 1 ಪೀಸು 2 ಪೀಸು ಅಷ್ಟೇ. ಅದ್ರ ಮೇಲೆ ನಾನು ತಿನ್ನೋದಿಲ್ಲ. ಮೋಸ್ಟ್ ಆಫ್ ದಿಸ್ ಟೈಮ್ ನಾನು ತಿನ್ನೋದೇ ಇಲ್ಲ. ಬರೀ ಸಾಂಬಾರಲ್ಲಿ ತಿಂದ್ಬಿಡ್ತೀನಿ, ಇಲ್ಲ ಗ್ರೇವಿನಲ್ಲಿ ತಿಂತೀನಿ. ಪೀಸಸ್ಸೇ ತಿನ್ನಲ್ಲ. ನನಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ ಅಷ್ಟೇ ನಾನು ನಾನ್ ವೆಜ್ಜು 1 ಪೀಸು ಅಥವಾ 2 ಪೀಸು ತಿಂತೀನಿ. ಅದು ಬಿಟ್ಟರೆ ಬರೀ ಮೊಟ್ಟೆ ತಿಂತೀನಿ ಅಷ್ಟೇ. ಬಟ್ ಈ ಸಲ ಎಷ್ಟು ಕ್ರೇವಿಂಗ್ಸ್ ಆಗ್ತಿತ್ತು ಅಂತಂದರೆ ಅದೇ ಇದ್ದಾಗ ತಿನ್ನಬೇಕು ಅಂತ ಅನಿಸಲ್ಲ. ತಿನ್ನೋ ಟೈಮ್ ಇಲ್ದಲೇ ಇದ್ದಾಗ ಎಷ್ಟು ಕ್ರೇವಿಂಗ್ಸ್ ಆಗುತ್ತೆ, ಎಷ್ಟು ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಇದೇ ಸಾಕ್ಷಿ ಅಂತ ಅನ್ನಿಸ್ತು. ಅಥವಾ ನನಗೆ ಅದು ಫೀಲ್ ಆಯಿತು ನನಗೆ. ಓಕೆನಾ. ಆವಾಗ ಮೊಟ್ಟೆನೂ ಸಹ ತಿನ್ನಂಗಿಲ್ವಪ್ಪ. ಮೊಟ್ಟೆ ತಿಂದ ಇದ್ದರೆ ಹೆಂಗೋ ಹೋಗಲಿ, ಅಟ್ಲೀಸ್ಟ್ ಅದರಿಂದ ಮಾಡಿರೋಂಥ ಐಟಮ್. ಇವಾಗ ಕೇಕ್ ತಿನ್ನಬೇಕು ಅನಿಸುತ್ತೆ, ಕೇಕೆ ತಿನ್ನೋ ಹಂಗಿಲ್ಲ. ಬಿಕಾಸ್ ಅದಕ್ಕೆ ಮೊಟ್ಟೆ ಹಾಕಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹಿಂಗಾಯಿತು. ಇವಾಗ ಕೇಕೆಲ್ಲ ಕಟ್ ಮಾಡಿಸಿ ಹುಡುಗರೆಲ್ಲ ತಿನ್ನಿಸ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಟೈಮ್ ಆಗಿಬಿಡುತ್ತಲ್ವ ಅನ್ನೋ ಕಾರಣಕ್ಕೋಸ್ಕರ ಒಬ್ಬೊಬ್ಬರೇ ಬಂದು ತಿನ್ನಿಸಿದ್ರು. ಮೊದಲಿಗೆ ತಿನ್ನಿಸಿದ್ದು ಪ್ರಜು ಅವರು ಬಂದು ಅವ್ರಿಗೆ ಕೇಕ್ ತಿನ್ನಿಸಿ ಇವರು ತಿಂದು ಈ ಕಡೆ ಬಂದರು. ಮತ್ತು ಅದಾದಮೇಲೆ ದರ್ಶು ಅವರು ಬಂದು ಅವರು ಕೇಕ್ ತಿಂದು ಅವರು ಈ ಕಡೆ ಬಂದರು. ಇವಾಗ ಬಂದಿದ್ದು ತೇಜ ಕೇಕ್ ತಿನ್ಕೊಂಡು ಬಂದಿದ್ದಾಯಿತು. ಹಾಗೆ ಇನ್ನೂ ಒಬ್ಬರು ಬಂದಿದ್ದರು. ಇವ್ರು ಬಂದು ಗವಿ ಅಂತ. ಆ್ಯಕ್ಚುಲಿ ಅವ್ರ ಹೆಸರು ನಂದನ್ ಅಂತ, ಬಟ್ ಎಲ್ಲರೂ ಕರೆಯೋದು ಗವಿ ಅಂತ. ಸೊ ಅವರು ಬಂದಿದ್ದರು. ಅವರು ಕೇಕ್ ತಿಂದು ಈ ಕಡೆ ಬಂದಿದ್ದಾಯಿತು. ಓಕೆನಾ. ಆ್ಯಂಡ್ ಅವರು ಅಷ್ಟೇ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿರ್ತಾರೆ. ನೋಡಿ ಇವಾಗ ಪೋಸ್ ಕೊಡ್ತಾ ಇದ್ದಾರೆ ಗವಿ. ಇವಾಗ ಇವರು ಸಹ ಬಂದು, ಇವಾಗ ಅವ್ರು ಬಂದ್ರಲ್ಲ ಅವರು ಸಹ ಬಂದು
ತಿನ್ನಿಸಿದ್ದಾಯಿತು. ದರ್ಶು ಅಂತೂ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ ಅವ್ರಿಗೆ ಏನೋ ಒಂಥರ ಖುಷಿ. ನಿಜವಾಗ್ಬೇಕಾದ್ರೆ ನೀವು ನಾನು ವೀಡಿಯೋಸ್ ಹಾಕ್ದಾಗಲೆಲ್ಲ ಅಬ್ಸರ್ವ್ ಮಾಡಿ, ಅವ್ರು ಏನಾದರೂ ಇದ್ದರೆ ಅವ್ರು ಎಷ್ಟು ಖುಷಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ. ಇನ್ನು ನನಗೇನೋ ಒಂಥರ ಖುಷಿ, ಏನೋ ಒಂಥರ ಈ ಕೆಲವೊಬ್ಬರು ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ ಮುಖನೇ ಒಂಥರ ಮಾಡ್ಕೋತಾರೆ, ಅಯ್ಯೋ ಏನೋ ಒಂಥರ ಫೀಲ್ ಮಾಡ್ತಾರೆ. ಬಟ್ ಇವ್ರು ಹಾಗಲ್ಲ, ಎಲ್ಲರೂ ಖುಷಿಯಾಗಿರ್ತಾರೆ. ಆ್ಯಂಡ್ ನಾನು ಅಂಥವ್ರು ಇದ್ದರೆ ಮಾತ್ರನೇ ಫಸ್ಟ್ ಆಫ್ ಆಲ್ ವೀಡಿಯೋಸ್ ಮಾಡೋದು. ಇಲ್ಲ ಅಂತಂದರೆ ಮುಖ ಒಂದು ಕಡೆ ಮಾಡಿಕೊಂಡು ಅಯ್ಯೋ ಅಂತಾರಲ್ಲ, ಅಂಥವ್ರು ಇದ್ದಾಗ ನಾನು ವೀಡಿಯೋಸೇ ಮಾಡೋದಕ್ಕೆ ಹೋಗಲ್ಲ. ಓಕೆನಾ? ನಾನು ವೀಡಿಯೋಸ್ ಮಾಡುವಾಗ ಯಾರಿಗೆ ಖುಷಿ ಅನಿಸುತ್ತೆ ಅಂಥವ್ರು ಇದ್ದಾಗ ಮಾತ್ರನೇ ನಾನು ವೀಡಿಯೋಸ್ ಮಾಡೋದು. ಸೊ ಇವಾಗ ಆಯಿತು, ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾಯಿತು. ಇವಾಗ ಫೋಟೋ ತೆಗಿತಾಯಿದ್ರು. ಅದಾದಮೇಲೆ ಒಂದು ಗಿಫ್ಟ್ ತೊಗೊಬಂದಿದ್ರು. ಈ ಗಿಫ್ಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನನ್ನ ಹತ್ರನೇ ಕಳಿಸಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಏನಂತ ಅಂದರೆ ನಾನು ಇರಬಾರ್ದಂತೆ, ಬರೀ ಇವ್ರು 3 ಜನ ಇರೋ ಫೋಟೋಸ್ ಮಾತ್ರ ಕಳಿಸ್ಬೇಕಿತ್ತಂತೆ. ಆಮೇಲೆ ಹಂಗೆ ಮಾಡಿಸ್ಕೊಂಬಂದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫೋಟೋ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಫೋಟೋ ಈಗಲೂ ನಮ್ಮ ಅಣ್ಣವ್ರ ಮನೆಯಲ್ಲೇ ಇದೆ, ನಾವು ತಂದೇ ಇಲ್ಲ ನಮ್ಮ ಮನೆಗೆ. ಅವರೇ ಗೋಡೆಗೆ ಹಾಕ್ಕೊಬಿಟ್ಟಿದ್ರು, ಸರಿ ಅಂತ ಸುಮ್ಮನಾಗಿದ್ದೀನಿ. ತುಂಬಾ ತುಂಬ ಚೆನ್ನಾಗಿತ್ತು ಈ ಫೋಟೋ. ಆ್ಯಕ್ಚುಲಿ ಇದನ್ನು ನಾನು ಫಾದರ್ಸ್ ಡೇ ದಿನ ಪ್ರದೀಪನ ಕೈಲಿ ಕಟ್ ಮಾಡಿಸಿದ್ದೆ. ಸಾರಿ, ಮಕ್ಕಳಿದ್ವಲ್ವ, ನಾನು ಕೇಕ್ ತಗೊಂಡೋಗಿದ್ದು. ಪ್ರದೀಪ ಕಟ್ ಮಾಡಿದ್ದಿದ್ದು ಕೇಕ್ ಅದು. ಆದರೆ ಆ್ಯಕ್ಚುಲಿ ಆ ಕೇಕ್ ಮೇಲೆ ಏನಂತ ಬರ್ಸಿದ್ದೆ ಅಂತಂದರೆ ದಿ ಬೆಸ್ಟ್ ಫಾದರ್ ಇನ್ ದಿ ವರ್ಲ್ಡ್ ಅಂತ ಬರ್ಸಿದ್ದೆ. ನಿಜವಾಗ್ಲೂ 100ಗೆ 1000% ಅದು ನನ್ನ ಲೈಫಲ್ಲಂತೂ ಸತ್ಯ. ಸೊ ಇದಾದಮೇಲೆ ಪಾರ್ಟಿ ಬೇಕಲ್ವ, ಸೊ ಹಾಗಾಗಿ ನೆಕ್ಸ್ಟ್ ಡೇ ನಮ್ಮ ಬರ್ಡೇ ಆಗಿ ನೆಕ್ಸ್ಟ್ ಡೇ ನಾವೆಲ್ಲ ಮೂವಿಗೆ ಹೋಗಿದ್ವಿ, ಕಾಟೇರ ಮೂವಿಗೆ. ಮನೆಯಲ್ಲೇ 2 ಸಲ ನೋಡಿದ್ವಿ, ಬಟ್ ಆದರೂ ಥಿಯೇಟ್ರಲ್ಲಿ ನೋಡಬೇಕು ಅಂತ ಹೋಗಿ ಥಿಯೇಟ್ರಲ್ಲಿ ನೋಡಿ ಬಂದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇವಾಗ ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಹೋಗ್ತಾ ಇದ್ದೀವಿ, ಎಲ್ಲರೂ ಕಡೆಯಿಂದ ಬಾಯ್.